ನಾವು ಹಾಗೆ ನಿಂತಿರುವಾಗ ಇಬ್ರಿಯ ಪುಸ್ತಕ 11ನೇ ಅಧ್ಯಾಯಕ್ಕೆ ತಿರುಗಿಸೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 30 ಮತ್ತು 31ನೇ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. Let us turn our scriptures to Hebrews chapter 11, 31 to 35. 32-31. ನಂಬಿಕೆಯಿಂದಲೇ ಅವರು ಸುಮಾರು 7 ದಿವಸಗಳು ಯೆರಿಕೋವಿನ ಗೋಡೆಗಳನ್ನು ಸುತ್ತಿದ ಮೇಲೆ ಅವು ಬಿದ್ದವು. ನಂಬಿಕೆಯಿಂದಲೇ ರಹಾಬಳೆಂಬ ಸೂಳೆಯು ಗೂಢಚಾರನ್ನು ಸಮಾಧಾನವಾಗಿ ಸೇರಿಸಿಕೊಂಡು ನಂಬದವರೊಂದಿಗೆ ನಾಶವಾಗಲಿಲ್ಲ. By faith the walls of Jericho fell down after they were compassed about 7 days. By faith the harlot Rahab perished not with them that believed not when she had received the spice with peace. ಹಾಗೆ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ James chapter 2, 21ನೇ ವಾಕ್ಯದಿಂದ 25ನೇ ವಾಕ್ಯದಿಂದ 21 to 25. ನಮ್ಮ ಪಿತೃವಾದ ಅಬ್ರಹಾಮನು ತನ್ನ ಮಗನಾದ ಇಸಾಕನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ? ಅವನ ನಂಬಿಕೆಯು ಹೇಗೆ ತನ್ನ ಕ್ರಿಯೆಗಳೊಂದಿಗೆ ಕಾರ್ಯ ನಡೆಸಿ ಆ ಕ್ರಿಯೆಗಳಿಂದಲೇ ನಂಬಿಕೆಯು ಸಿದ್ಧಿಗೆ ಬಂತೆಂಬುದನ್ನು ನೀನು ಕಾಣುತ್ತೀಯಲ್ಲ. ಹೀಗೆ ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟಿತು ಎಂಬ ಬರಹವು ಹೇಳುವಂತೆ ನೆರವೇರಿತು. ಮತ್ತು ಅವನು ದೇವರ ಸ್ನೇಹಿತನೆಂದು ಕರೆಯಲ್ಪಟ್ಟನು. ಹೀಗೆ ಮನುಷ್ಯನು ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನೆ ಹೊರತು ಬರೀ ನಂಬಿಕೆಯಿಂದಲ್ಲವೆಂದು ನೀವು ನೋಡುತ್ತೀರಿ. ಅದೇ ರೀತಿಯಾಗಿ ಸೂಳೆಯಾದ ರಹಾಬಳು ಸಹ ಗೂಢಚಾರನ್ನು ಸೇರಿಸಿಕೊಂಡು ಬೇರೆ ದಾರಿಯಿಂದ ಅವರನ್ನು ಕಳುಹಿಸಿದರಲ್ಲಿ ಕ್ರಿಯೆಗಳಿಂದಲೇ ನೀತಿ ನಿರ್ಣಯವನ್ನು ಹೊಂದಲಿಲ್ಲವೇ? ಸರಿ, ನಾವು ಕುಳಿತುಕೊಳ್ಳೋಣ. ಕರ್ತನ ಈ ವಾಕ್ಯವನ್ನು ಆಶೀರ್ವದಿಸಿ. ಹಲ್ಲೆಲೂಯಾ, Hallelujah. ಕರ್ತನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ. Praise to the Lord. ಆತನು ಒಳ್ಳೆಯವನಾಗಿದ್ದಾನೆ. He is very good. ಆತನು ಯಾವಾಗಲೂ ಒಳ್ಳೆಯವನಾಗಿದ್ದಾನೆ. He is always very good. ಆತನನ್ನು ನಂಬುವವರಿಗೆ ಆತನು ತುಂಬಾ ಒಳ್ಳೆಯವನಾಗಿದ್ದಾನೆ. Whoever believes him, he is very, very good. ಯಾರು ಮುಂತಿಳಿಸಲ್ಪಟ್ಟಿದ್ದಾರೋ ಅವರಿಗೆ ಇನ್ನೂ ಆತನು ಒಳ್ಳೆಯವನಾಗಿದ್ದಾನೆ. Who and all forecalled, they are also blessed. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ಹಾಗಿರೋದ್ರಿಂದ ನಾವು ಮುಂತಿಳಿಸಲ್ಪಟ್ಟವರಾಗಿರೋದ್ರಿಂದ ಆತನು ನಮಗೆ ತುಂಬಾ 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 ಒಳ್ಳೆಯವನಾಗಿದ್ದಾನೆ. We have been forecalled. That's the reason we are being fully blessed. Amen. And we are happy. ದೇವರಿಗೆ ಸ್ತೋತ್ರ. ಸರಿ, ನಾವೆಲ್ಲರೂ ಸಂತೋಷವಾಗಿದ್ದೇವೆ ಎಂಬುದಾಗಿ ಅಂದ್ಕೊಳ್ತೇನೆ. Everyone are happy. ಆಮೇಲೆ ಪೌಲನು ಹೇಳುವ ಪ್ರಕಾರ ನೀವೆಲ್ಲರೂ ಯಾವಾಗಲೂ ಕೂಡ ಸಂತೋಷ ಪಡಬೇಕು ಎಂಬುದಾಗಿ. Paul says everyone should be happy. ಕಷ್ಟದಲ್ಲಿಯೂ ದುಃಖದಲ್ಲಿಯೂ ಸಮಸ್ಯೆಯಲ್ಲಿಯೂ ಹಿಂಸೆಯಲ್ಲಿಯೂ ನಾವು ಸಂತೋಷ ಪಡುವವರಾಗಿರಬೇಕು. In all the tribulations, we should be happy. ಆಮೇಲೆ ಒಂದೇ ಮಾತಲ್ಲಿ ಅವ್ರು ಮುಗಿಸ್ಬಿಟ್ರು. ಆಮೇಲೆ ದೇವರಿಗೆ ಸ್ತೋತ್ರ. ಎಲ್ಲ ಉಪದ್ರವಗಳಲ್ಲಿಯೂ ನಾವು ಏನಾಗಿರ್ಬೇಕು? ಸಂತೋಷ ಪಡುವವರಾಗಿರ್ಬೇಕು. ಯಾರಲ್ಲಿ? ಕರ್ತನಲ್ಲಿ. In all the difficulties, troubles, we should be happy with the Lord. ಆಮೇಲೆ ದೇವರಿಗೆ ಸ್ತೋತ್ರ. ನಾವು ಕಳೆದ 2 ವಾರದಿಂದ ನಾವು ರಾಹಬಳ ನಂಬಿಕೆಯ ಕುರಿತಾಗಿ ನಾವು ನೋಡ್ತಾ ಬಂದೆವು. From past 2 weeks, we have been seeing the message of Rahab's faith. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ರಾಹಬಳಲ್ಲಿ ಎಷ್ಟೊಂದು ವಿಷಯಗಳಿದೆ ಅನ್ನೋದನ್ನ ನಾವು ತಿಳಿದುಕೊಳ್ಳಿಕ್ಕೆ ದೇವರು ನಮಗೆ ಸಹಾಯ ಮಾಡಿದನು. We have known about the Rahab's faith, and Lord has helped us to understand these things to us. ಆಮೇಲೆ ಹಾಗಾದ್ರೆ ರಾಹಬಳ ಜೀವಿತವನ್ನ ನಾವು ಹೋಲಿಸಿ ನೋಡುವಾಗ ಅಲ್ಲಿ ನಮ್ಮನ್ನ ಆ ಸ್ಥಾನದಲ್ಲಿ ಇಡುವಾಗ ಅದು ಸರಿಯಾಗಿ ಎಲ್ಲವೂ ಕೂಡ ಮ್ಯಾಚ್ ಆಗಿರುತ್ತದೆ. See, when we compare ourselves with Rahab, our place and her place is on the same
same path. ಆಮೇಲೆ ನೋಡುವಾಗ ರಾಹಬಳು ಏನಾಗಿದ್ಲಂತೆ, ಅವಳು ಅವಳು ಹಾರ್ಲೆಟ್ ಸಿಸ್ಟಮ್ ಅಲ್ಲಿ ಅಂದ್ರೆ ಸುಳ್ಳೆಯ ಆಗಿ ಅವಳು ಇದ್ದಳು. See, she was in the business of harlot. ಆದ್ರೆ ನಾವು ಕೂಡ ಅದೇ ಕಂಡೀಷನ್ ಅಲ್ಲಿ ಕೂಡ ನಾವಿದ್ದು. We also was in the same condition. ಏನು ಆ ಕಂಡೀಷನ್ ಅಂದ್ರೆ ನಾವು ಕೂಡ ಡಿನಾಮಿನೇಷನ್ ಎಂಬಂತ ಆ ಒಂದು ವೇಶ್ಯ ವಾಟಿಕೆಯಲ್ಲಿ ನಾವು ಸಿಲುಕಿ ಹಾಕಿಕೊಂಡಿದ್ವಿ. In which we were being engaged. We were engaged with the denominational harlot. ಆದ್ರೆ ದೇವರು ನಮ್ಮನ್ನು ಏನ್ ಮಾಡಿದ್ದಾನೆ, ಅದರಿಂದ ಹೊರಗಡೆ ಕರೆ ತಂದಿದ್ದಾನೆ. What does the Lord has done? He has chosen us and He has brought out from the denomination. ಯೆರಿಕೋ ಪಟ್ಟಣದಲ್ಲಿ ಈ ರಾಹಬಳು ಇದ್ದಳು ಮತ್ತು ಅಲ್ಲಿ ದೇವರು ಇಬ್ಬರು ಗೂಢಚಾರರನ್ನ ಕಳುಹಿಸಿದರು. ಆ ಗೂಢಚಾರರು ಪವಿತ್ರಾತ್ಮನ ನಡೆಸುವಿಕೆಯಿಂದ ಅವಳ ಮನೆಗೆ ಹೋಗ್ತಾರೆ ಎಂಬುದಾಗಿ ನಾವು ನೋಡ್ಕೊಂಡ್ವಿ. Lastly, we saw about how Rahab was placed in Jericho and she has been called out, and also she received the spices into their house. ಪವಿತ್ರಾತ್ಮನ ನಡೆಸುವಿಕೆಯಿಂದ ಆ ಗೂಢಚಾರರು ಅವಳ ಮನೆಗೆ ಪ್ರವೇಶಿಸಿದರು. See, everything is happened through the Holy Spirit. ಆಮೇಲೆ ಹಾಗಿರ್ಬೇಕಾದ್ರೆ ಯಾಕೆ ಅವಳ ಮನೆಗೆಯೇ ಪವಿತ್ರಾತ್ಮನು ಆ ಇಬ್ಬರು ಗೂಢಚಾರನ ಕಳಿಸಬೇಕು ಅಂತ ನೋಡೋದಾದ್ರೆ ಅವಳು ಮುಂತಿಳಿಸಲ್ಪಟ್ಟವಳಾಗಿದ್ದಳು. What is the reason was the Holy Spirit was leading the spices to Rahab's house? ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಡಿನಾಮಿನೇಷನ್ ಎಂಬಂತ ಆ ಒಂದು ಎರಿಕೋ ಒಳಗಡೆ ಇದ್ದೆವು. See, same way we were also being placed in the denomination. ನಮಗೆ ಈ ದಿನದ ಮೆಸೇಜ್ ಆಫ್ ದಿ ಅವರ್ ಬಂದು ನಮ್ಮನ್ನು ಏನ್ ಮಾಡ್ತು, ಅಲ್ಲಿಂದ ಹೊರಗಡೆ ಕರೆದುಕೊಂಡು ಬಂತು. Today the message of us came and brought us from there. ಆದ್ರೆ ಇವಾಗ ನಾವು ಆ ಹಾರ್ಲೆಟ್ ಸಿಸ್ಟಮ್ ಅಲ್ಲಿ ಇಲ್ಲ, ಆ ಒಂದು ವೇಶ್ಯವಾಟಿಕೆಯಲ್ಲಿ ಇಲ್ಲ, ನಾವು ಹೊರಗಡೆ ಬಂದು ನಾವು ಇನ್ನೊಂದನ್ನ ಪಡೆದುಕೊಂಡಿದ್ದೇವೆ. See, we are not in the harlot, we are out of that denomination, and we have received a special thing. ಕಳೆದ ವಾರದಲ್ಲಿ ನಾವು ನೋಡಿಕೊಂಡು ಆ ಯೆಹೋಶುವನ ಪುಸ್ತಕದಲ್ಲಿ ಬರೀ ಏನಿದೆ, ಯುದ್ಧಗಳ ಬಗ್ಗೆ ಬರೆಯಲ್ಪಟ್ಟಿದೆ. See, last week we saw about in the Joshua book, it is only filled with wars. ಆದ್ರೆ ಅದರಲ್ಲಿ ಈ ರಾಹಬಳ ಕುರಿತಾಗಿ ಇಲ್ಲದೆ ಹೋಗಿದ್ರೆ ಬರೀ ಯುದ್ಧಗಳ ಬಗ್ಗೆನೇ ನಾವು ನೋಡ್ಬೇಕಾಗಿತ್ತು. In that book, if Rahab's story was not there, Rahab's secret was not there, that book will be full of wars. And ಆದ್ರೆ ಅದರೊಳಗೆ ಒಂದು ಸ್ವೀಟ್ ಆದ ಒಂದು ವಿಷಯವಿದೆ, ಅದೇನಂತ ಹೇಳಿದ್ರೆ ರಾಹಬಳ ವಿಷಯ. See, in that what is there, a sweet thing is there, that is Rahab's life. ಆಮೇಲೆ ಆ ರಾಹಬಳ ಕುರಿತಾಗಿ ನಾವು ನೋಡುವಾಗ ಅಲ್ಲಿ ಏನ್ ಕಾಣಲ್ಪಡುತ್ತೆ ಅಂತ ಹೇಳಿದ್ರೆ ಅಲ್ಲೊಂದು ವಿಮೋಚನೆಯ ರಹಸ್ಯ ಅದರೊಳಗೆ ಕಾಣಲ್ಪಡುತ್ತೆ. What we can see in Rahab's, in that place, we can see the redemption. ಆಮೇಲೆ ಮಿಸ್ಟ್ರಿ ಆಫ್ ರಿಡೆಂಪ್ಷನ್. It was a mystery of redemption. ಕೇವಲ ವಿಮೋಚನೆ ಅಲ್ಲ, ಅಲ್ಲಿ ಏನಿದೆ ವಿಮೋಚನೆಯ ರಹಸ್ಯ ಅದರೊಳಗೆ ಅಡಕವಾಗಿದೆ. It is not only the redemption, it is the mystery of redemption, it is being placed over there. ಹಾಗಾದ್ರೆ ಆ ಪುಸ್ತಕದಲ್ಲಿ ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ ಅಲ್ಲಿ ಅವರು ಆ ರಾಹಬಳನ ಹೊರಗಡೆ ತಂದದ್ದು, ಆ ವಿಮೋಚನೆಯ ರಹಸ್ಯ ಇದೇ ಮುಖ್ಯವಾದ ವಿಷಯವಾಗಿದೆ. In that book, the main mystery is the Rahab's redemption is a mystery has been pulled out from there. ಆಮೇಲೆ ದೇವರಿಗೆ ಸ್ತೋತ್ರ. ಆಗದ್ರೆ ಲೋಕದ ಜನರೆಲ್ಲರೂ ಕೂಡ ಏನಾಗಿದ್ದಾರೆ, ಪಾಪಿಗಳಾಗಿದ್ದಾರೆ. See, the worldly people have been filled with sins. ಆದ್ರೆ ದೇವರು ನಮ್ಮನ್ನಿಂದ ಹೊರಗಡೆ ಕರೆತಂದಿದ್ದಾನೆ. The Lord has brought from them. ಅಲ್ಲಿ ಆ ರಾಹಬಳು ಮೊದಲ ಗೀತಿಗೆ ಸೂಚನೆಯಾಗಿದ್ದಾಳೆ. See, Rahab was denoting as a bride. ಆಮೇಲೆ ಇವಾಗ ನಾವು ಮೊದಲ ಗೀತಿನೇ ಆಗಿದ್ದೇವೆ. See, now we have become a bride. ಆಮೇಲೆ ದೇವರಿಗೆ ಸ್ತೋತ್ರ. ಅಲ್ಲಿ ಹಳೆ ಒಡಂಬಡಿಕೆಯ ಪುಸ್ತಕದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದೆಲ್ಲವೂ ಕೂಡ ಈ ದಿನದ ನೆರಳಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. See, what and all things written in the Old Testament, everything is being shadow for the New Testament. ಆಮೇಲೆ ದೇವರಿಗೆ ಸ್ತೋತ್ರ. ಅಲ್ಲಿ ನಾವು ಗಮನಿಸುವುದಾದ್ರೆ ಒಂದು ವೇಳೆ ಅಲ್ಲಿ ವಿಮೋಚನೆಯ ರಹಸ್ಯ ಇಲ್ಲದೆ ಹೋಗಿದ್ರೆ ಬರೀ ನ್ಯಾಯ ತೀರ್ಪಿನ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿರ್ತಾ ಇತ್ತು. If there was nothing there for the redemption, it is only the
judgment will be written in the Old Testament. ಆಮೇಲೆ ಆದ್ರೆ ಬರೀ ಅಲ್ಲಿ ನ್ಯಾಯ ತೀರ್ಪಿನ ಬಗ್ಗೆ ಮಾತ್ರವೇ ಬರೆದಿಲ್ಲ, ಅಲ್ಲಿ ವಿಮೋಚನೆ ರಹಸ್ಯವು ಕೂಡ ಅಲ್ಲಿ ಬರೆದಿದೆ. Not only the judgment is been written in the Old Testament, and also it has been written a mystery of redemption. ದೇವರು ಏನೇ ಮಾಡಿದ್ರು ಕೂಡ ಅಲ್ಲಿ ನ್ಯಾಯ ತೀರ್ಪು ಮುಂದೆ ಇದೆ ಅಂತ ಹೇಳಿದ್ರೆ ದೇವರಲ್ಲಿ ವಿಮೋಚನೆಯನ್ನು ಕೂಡ ಅಲ್ಲಿ ಇಟ್ಟಿರ್ತಾನೆ. See, whenever the judgment is there, then obviously there will be a redemption secret within it. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗೆಯೇ ಇವಾಗ ನಾವು ಅಬ್ರಹಾಮನನ್ನು ಮತ್ತು ಲೋಟನನ್ನ ಗಮನಿಸುವಾಗ ಅಲ್ಲಿ ಅಬ್ರಹಾಮನ ಹತ್ತಿರ ಬಂದು ಅವರು ಕರ್ತನು ಮಾತನಾಡುವಾಗ ಆ ಸೊದೋಮ್ ಗೊಮೋರದ ಪಟ್ಟಣದ ವಿಚಾರವಾಗಿ ಕೂಡ ಆತನು ಮಾತನಾಡ್ತಾನೆ. See, if you notice Abraham and Lot's life is that Lot speak to Abraham about the Sodom and Gomorrah. ಲೋಟನ ಹತ್ರ ಹೋಗಿ ಆ ಇಬ್ಬರು ದೂತರುಗಳು ಏನ್ ಹೇಳ್ತಾರೆ, ಈ ಪಟ್ಟಣ ಬೆಂಕಿಯಿಂದ ನಾಶವಾಗಲಿಕ್ಕೆ ಹೋಗ್ತದೆ, ನೀವೀಗ ತಪ್ಪಿಸ್ಕೊಳ್ಬೇಕು. See, the two messengers goes and meets Lot and tells about the judgment of the Sodom and Gomorrah. ಆಮೇಲೆ ದೇವರಿಗೆ ಸ್ತೋತ್ರ. ಆದ್ರೆ ಅಲ್ಲಿ ಏನಿತ್ತು, ವಿಮೋಚನೆಯೂ ಕೂಡ ಇದೆ, ಹಾಗೇನೆ ಏನಿದೆ, ನ್ಯಾಯ ತೀರ್ಪು ಕೂಡ ಅಲ್ಲಿ ಇಡಲ್ಪಟ್ಟಿದೆ. In that place both things are there, both judgment and the redemption is placed in the same place. ಈ ದಿನಗಳಲ್ಲಿಯೂ ಕೂಡ ಅಷ್ಟೇ ಎರಡು ವಿಷಯಗಳನ್ನ ದೇವರು ಇಟ್ಟಿದ್ದಾರೆ. ಒಂದು ಏನು ನ್ಯಾಯ ತೀರ್ಪು, ಇನ್ನೊಂದು ವಿಮೋಚನೆ. Same way at this time he has kept the judgment and the redemption. ಯಾರು ವಾಕ್ಯದ ಕೆಳಗಡೆ, ಸಂದೇಶದ ಕೆಳಗಡೆ ಬರ್ತಾರೋ ಅವರಿಗೆ ಏನಿದೆ, ವಿಮೋಚನೆ ಇದೆ. ಮತ್ತು ವಾಕ್ಯದಿಂದ ಹೊರಗಡೆ ಉಳಿಯುವಂತ ಜನರಿಗೆ ಖಂಡಿತವಾಗ್ಲೂ ನ್ಯಾಯ ತೀರ್ಪು ಅವರಿಗಿದೆ. Who and all comes under the word, they have the redemption. Who and all denies the word, they have the judgment. ಆಮೇಲೆ ಆದ್ದರಿಂದ ನಾವು ಈ ದಿನದಲ್ಲಿ ಮನ ತಿರುಗಿ ಒಬ್ಬ ಒಳ್ಳೆ ವಿಶ್ವಾಸಿಯಾಗಿ ಮಾರ್ಪಡಬೇಕಾಗಿದೆ. So that's the reason we should repent and ಮನ ತಿರುಗಿ ಒಬ್ಬ ಒಳ್ಳೆ ವಿಶ್ವಾಸಿಯಾಗಿ we should be repent and we should be a good believer. ಅನೇಕರಿಗೆ ಇದನ್ನ ಹೇಳಿದಾಗ ಏನಾಗುವುದಿಲ್ಲ, ಅವರು ಅದನ್ನ ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅವ್ರಿಗೆ ಆಗ್ತಾ ಇಲ್ಲ. If we say many people don't understand and they are not ready to receive. ಯಾರು ಸ್ವೀಕಾರ ಮಾಡೋದಿಲ್ವೋ ಅವರಿಗೆ ನ್ಯಾಯ ತೀರ್ಪು ಖಂಡಿತವಾಗಿ ಬಂದೇ ಬರುತ್ತದೆ. Who and all the persons are there who are not receiving, they will have the judgment. ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಅವರಿಂದ ಸಾಧ್ಯವಾಗುವುದಿಲ್ಲ. They can't escape from the judgment. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ಇವಾಗ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನು ಮೊದಲನೇದಾಗಿ ನ್ಯಾಯ ತೀರ್ಪನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ನಮ್ಮನ್ನ ಎಚ್ಚರಿಸ್ತಾನೆ ಮತ್ತು ನಮ್ಮನ್ನು ಸಿದ್ಧ ಮಾಡುವವನಾಗಿದ್ದಾನೆ. See, before the judgment, what Lord does, he warns and he corrects us. ಆಮೇಲೆ ನಾವು ನೋಡ್ಕೊಂಡ್ವಿ, ಬ್ರೈಡ್ ಆದವಳು ಅಂದ್ರೆ ಮೊದಲಗಿತ್ತಿ ಆದವಳು 3 ರಿಪೋರ್ಟ್ ಅನ್ನ ಅವಳು ಕೊಡಬೇಕು. See, the bride has to give 3 reports. ಒಂದು ಯಾವುದು, ಆ ರಾಹಾಬಳು ಏನನ್ನು ಕೊಟ್ಟಳು, ಮೊದಲನೇದಾಗಿ ಕೆಂಪು ಸಮುದ್ರ ಇಬ್ಬಾಗವಾದದನ್ನು ಕೊಟ್ಟಳು. The first report was the separation of the Red Sea. ಎರಡನೇ ವಿಷಯ, ಸೀಹೋನನ ಫಸ್ಟ್ ವರ್ಲ್ಡ್ ವಾರ್, ಸೀಹೋನನು ಯಾರವನು, ಅಮೋರಿಯರ ಅರಸನಾದ ಸೀಹೋನನ ಮೇಲೆ ಗೆದ್ದಂತ ವಿಷಯವನ್ನು ಹೇಳ್ತಾರೆ. And the victory of the first war with the Amorite king Sihon. ಎರಡನೇದಾಗಿ ಬಾಷಾನ್ ಅರಸನಾದ ಓಗನನ್ನ ಯುದ್ಧ ಮಾಡಿ ಗೆಲ್ಲುವಂತ ವಿಚಾರವನ್ನು ಹೇಳ್ತಾರೆ. And secondly he tells ಮೂರನೇ ವಿಷಯ, thirdly she tells about the war, victory of the war. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ಆ 3 ವಿಷಯಗಳನ್ನು ಹೇಳ್ತಾಳೆ. ಅದು ಹೇಳಿದ್ದು ಮಾತ್ರವಲ್ಲದೆ, ನಾವು ನಿಮ್ಮನ್ನ ತಪ್ಪಿಸಿದಂತೆ, ನಿಮ್ಮನ್ನ ಕಾಪಾಡಿದಂತೆ ನೀವು ಕೂಡ ನಮ್ಮನ್ನ ಕಾಪಾಡಬೇಕು ಅನ್ನೋ ವಿಚಾರವನ್ನು ಕೂಡ ಅಲ್ಲಿ ಮುಂದೆ ಇಡುತ್ತಾಳೆ. And not only she told these 3 things, also she said about they have to save her. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ನಾವು ಕಳೆದ ವಾರದಲ್ಲಿ ನೋಡ್ಕೊಂಡ್ವಿ, ನಾವು ಕರ್ತನ ಸೇವಕರನ್ನ ಸ್ವೀಕಾರ ಮಾಡುವಾಗ ಯಾರನ್ನ ಸ್ವೀಕಾರ ಮಾಡ್ತೇವೆ, ಆತನ ವಾಕ್ಯವನ್ನ ನಾವು ಸ್ವೀಕಾರ ಮಾಡ್ತೇವೆ. So last week we saw about whoever receives their pastor, he also receives the Lord. ಆಮೇಲೆ ದೇವರಿಗೆ ಸ್ತೋತ್ರ. ಯಾಕಂದ್ರೆ ಕರ್ತನ ಸೇವಕನು ಮತ್ತು ಆ ಸಂದೇಶವು ಬೇರೆ ಅಲ್ಲ, ಅವರಿಬ್ಬರು ಏನಾಗಿದ್ದಾರೆ, ಒಂದೇ ಆಗಿದ್ದಾರೆ. The message and the pastor is not different. They are both are in the same path. ಆಮೇಲೆ ದೇವರಿಗೆ ಸ್ತೋತ್ರ. ಇಲ್ಲಿ ನಾವು ನೋಡುವಾಗ ಆ ಇಬ್ಬರು ಗೂಢಚಾರನ ಯಾರು ಕಳಿಸಿದ್ರು ಅಂತ ನೋಡಿದ್ರೆ ಯೆಹೋಶುವ ಕಳಿಸ್ತಾನೆ.
we can see the two spies have been sent by Joshua. ಹಾಗಾದ್ರೆ ಪಾಸ್ಟ್ ಈಗ ಯೆಹೋಶುವ ಯಾರಿಗೆ ಸೂಚನೆ ಆಗಿದ್ದಾನೆ ನಾವು ಲಾಸ್ಟ್ ವೀಕ್ ನೋಡ್ಕೊಂಡು ಯಾರಿಗೆ ಸೂಚನೆ ಆಗಿದ್ದಾನೆ ಯೆಹೋಶುವ. Last week we saw about Joshua is denoted as ಯಾರಿಗೆ? ಹೋಲಿ ಸ್ಪಿರಿಟ್, ಪವಿತ್ರಾತ್ಮನಿಗೆ ಸೂಚನೆ ಆಗಿದ್ದಾನೆ. he has been compared to Holy Spirit. ಆಮೇಲೆ ದೇವರ ಸ್ತೋತ್ರ. ಹಾಗಾದ್ರೆ ಒಬ್ಬ ಪಾಸ್ಟರ್ ಒಬ್ಬ ಸೇವಕನನ್ನ ಕಳಿಸಿದವರು ಯಾರು ಅಂತ ಹೇಳಿದ್ರೆ ಪವಿತ್ರಾತ್ಮನಾಗಿದ್ದಾನೆ. So the Holy Spirit will send a pastor. ಹಾಗಾದ್ರೆ ಎಲ್ಲರನ್ನೂ ಪವಿತ್ರಾತ್ಮ ಕಳಿಸಿದಾನ ಅಂತ ನೋಡುವಾಗ ಎಲ್ಲರನ್ನೂ ಪವಿತ್ರಾತ್ಮನು ಕಳಿಸಲಿಲ್ಲ. See, if you think about every pastors or everyone are sent through the Holy Spirit. ಆಮೇಲೆ ದೇವರ ಸ್ತೋತ್ರ ಎಲ್ಲರನ್ನೂ ಕಳಿಸಿದಾನ ಅಂತ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. We can't tell everyone has been sent through the Holy Spirit. ಆಮೇಲೆ ಮರ ಒಳ್ಳೆಯದಾದ್ರೆ ಅದರ ಹಣ್ಣುಗಳನ್ನ ನೋಡಿ ನಾವು ಕಂಡುಹಿಡಿಬೇಕು. So if the tree is good, we can see about only we can see after when it gives the fruit. ಆಮೇಲೆ ಒಳ್ಳೆ ಮರ ಒಳ್ಳೆ ಹಣ್ಣನ್ನ ಕೊಡುತ್ತೆ. The good tree gives a good fruit. ಕೆಟ್ಟ ಮರ ಕೆಟ್ಟ ಹಣ್ಣುಗಳನ್ನ ಕೊಡುತ್ತೆ, ಹಣ್ಣುಗಳನ್ನ ಕೊಡುತ್ತೆ. The bad tree will give a rotten fruits. ಹಾಗಾದ್ರೆ ಒಳ್ಳೆ ಪಾಸ್ಟರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸತ್ಯವೇದ ಪವಿತ್ರಾತ್ಮನಿಂದ ನಡೆಸಲ್ಪಟ್ಟಂತ ಒಬ್ಬ ಸೇವಕ ಅವನು ಏನ್ ಮಾಡ್ತಾನೆ ಅಂದ್ರೆ ಸಂದೇಶದಿಂದಲೂ ಮತ್ತು ವಾಕ್ಯದಿಂದಲೂ ಏನ್ ಮಾಡ್ತಾನೆ ಆ ವಾಕ್ಯವನ್ನ ಜೋಡಿಸಿ ಸಂದೇಶವನ್ನು ಕೊಡುವನಾಗಿರ್ತಾನೆ. Through the help of the Holy Spirit, he can give a pastor can give a message and he can give the right message to the people. ಇವತ್ತಿನ ದಿನದಲ್ಲಿ ಲೋಕದಲ್ಲಿ ನೋಡುವಾಗ ಎಲ್ಲರೂ ಕೂಡ ಯಾವ ರೀತಿಯಾಗಿ ಬಂದಿದ್ದಾರೆ ಅಂದ್ರೆ ಹಣಕ್ಕಾಗಿ ಸೇವೆಗೆ ಬಂದಿರುವವರುಂಟು. See, many people we know that everyone have come for the money. ಆದ್ರೆ ದೇವರಿಗೆ ಸ್ತೋತ್ರ, ಅವರಿಗೆ ಏನಿಲ್ಲ, ಅವರಿಗೆ ವಾಕ್ಯವನ್ನ ಬೋಧಿಸಬೇಕು, ಜನರನ್ನ ಪರಲೋಕದ ಹಾದಿಗೆ ನಡೆಸಬೇಕು ಅನ್ನುವಂಥದ್ದು ಅವರಿಗೆ ಇಲ್ಲ. See, they don't have about the word. They don't know about the word and they don't know how to lead the people. ಅವರಿಗೆ ಒಂದೇ ಒಂದು ಗುರಿ ಏನಂತ ಹೇಳಿದ್ರೆ ಮನಿ ಮೇಕಿಂಗ್. Their only the target is the money. ದೇವರಿಗೆ ಸ್ತೋತ್ರ. ಮನಿ ಮೇಕಿಂಗ್ ಪಾಸ್ಟರ್ಸ್ ಗಳು ಅದು ದೇವರಿಂದ ಕರೆಯಲ್ಪಟ್ಟಂತ ಪಾಸ್ಟರ್ಸ್ ಗಳು ಅಲ್ಲ. See, the money minded pastors are there. They are not sent from the Lord. ಸರಿ, ಇಲ್ಲಿ ನಾವು ನೋಡುವಾಗ ರಾಹಬಳು ಗೂಢಚಾರನ ಅವಳ ಮನೆಗೆ ಸೇರಿಸಿಕೊಳ್ತಾಳೆ. Rahab receives the spices into their home. ಅವಳು ಯಾವಾಗ ಅವರನ್ನ ಸೇರಿಸಿಕೊಂಡಳು ಆಗ ಅವಳು ಪಾಪಿಗಳೊಂದಿಗೆ ನಾಶವಾಗಲಿಲ್ಲ ಎಂಬುದಾಗಿ ಹೇಳಿ ಇಬ್ರಿಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. When she receives the spices, she accepts that she will not be killed with the sin people. ಆಮೇಲೆ ದೇವರಿಗೆ ಸ್ತೋತ್ರ. ಈಗ ಲೋಕವು ನಾಶವಾಗುತ್ತೆ ಅಂದ್ರೆ ಅರ್ಮಗೆಡೋನ್ ಯುದ್ಧ ಬರುತ್ತೆ. ಆ ಅಗ್ನಿ ಕೆರೆಯಲ್ಲಿ ಏನಾಗ್ಲಿಲ್ಲ, ಅವಳು ನಾಶವಾಗ್ಲಿಲ್ಲ. It is same way that the Armageddon war will come down, and in same way in that judgment she is not been destroyed. ಆದ್ರೆ ಅವಳು ಏನಾದ್ರು ಅಂತ ನೋಡೋದಾದ್ರೆ ಅವಳು ದೇವರ ರಾಜ್ಯದೊಳಗೆ ಬಾಧ್ಯಸ್ಥಳಾದಳು. See what has become at that place. She got engaged with the Lord. ಯಾಕೋಬನ ಪುಸ್ತಕದಲ್ಲಿಯೂ ಕೂಡ ಯಾಕೋಬನು ಸ್ಪಷ್ಟವಾಗಿ ಅವನು ಮಾತನಾಡ್ತಾನೆ. If you see in James, it has been clearly told about that. ಆಮೇಲೆ ದೇವರ ಸ್ತೋತ್ರ. ಈಗ ನೋಡಿ, ಪೌಲನು ಮತ್ತು ಯಾಕೋಬನು ಇಬ್ಬರೂ ಕೂಡ ಅಪೊಸ್ತಲರಾಗಿದ್ದಾರೆ. See, you can see Paul and James both are been apostles. ಆಮೇಲೆ ದೇವರ ಸ್ತೋತ್ರ. ಅವರು ವೇದವನ್ನ ಬರೆಯುವಾಗ ಯಾವುದೋ ಒಂದು ವಿಷಯವನ್ನ ತೆಗೆದುಬಿಟ್ಟು ಅಲ್ಲಿ ಅಬ್ರಹಾಮನ ಕುರಿತಾಗ ಹಾಕಿದ್ರೆ ಚೆನ್ನಾಗಿರುತ್ತೆ, ರಾಹಬಳ ಕುರಿತಾಗ ಹಾಕಿದ್ರೆ ಬರೆದ್ರೆ ಅಲ್ಲಿ ಸರಿಯಾಗಿರುತ್ತೆ ಅಂತ ಹೇಳಿ ಅವರು ಬರೆದಿಲ್ಲ. They did not write just think that just writing about Abraham. ಅವರು ಮನಸ್ಸಿಗೆ ಬಂದಂತೆ ಅವರು ಅದನ್ನ ಬರೆದಿಲ್ಲ ಸತ್ಯವೇದವನ್ನ. They have not written on their own. ಅಂದ್ರೆ ರ್ಯಾಂಡಮ್ ಆಗಿ ಅವ್ರು ಏನ್ ಮಾಡ್ಲಿಲ್ಲ, ಅಲ್ಲಿ ಬರ್ದಿಲ್ಲ. They have not written as their own. ಆಮೇಲೆ ದೇವರಿಗೆ ಸ್ತೋತ್ರ. ಅಲ್ಲಿ ಇಬ್ಬರ ಕುರಿತಾಗಿ ಬರೆಯುವಾಗ ಅವರು ಹೇಗೆ ಬರೆದ್ರು ಅಂತ ಹೇಳಿದ್ರೆ ಪರಿಶುದ್ಧಾತ್ಮನ ನಡೆಸುವಿಕೆಯಲ್ಲಿ ಅವರು ಬರೆದ್ರು. See, they have written about both the people. They have written through the Holy Spirit. ಆಮೇಲೆ ದೇವರಿಗೆ ಸ್ತೋತ್ರ. ಅಲ್ಲಿ ನಾವು ಪೌಲನು ಇಬ್ಬರ ಕುರಿತಾಗಿ ಬರೀತಾ ಇದ್ದಾನೆ. See here in Hebrews, Paul writes about these two people. ಹಾಗಾದ್ರೆ ಯಾಕೋಬನು ಕೂಡ ಇಬ್ಬರ ಕುರಿತಾಗಿ ಬರೀತಾ ಇದ್ದಾನೆ. Same way in James also he writes about these two people. ಯಾಕೋಬನು 2:25 ಓದ್ಕೊಳ್ಳೋಣ. Let us read 2:25. James 2:25. Likewise
ಅದೇ ರೀತಿಯಾಗಿ ಸೂಳೆಯಾದ ರಹಾಬಳು ಸಹ ಗೂಢಚಾರನ್ನು ಸೇರಿಸಿಕೊಂಡು ಹ್ಮ್ ಬೇರೆ ದಾರಿಯಿಂದ ಅವರನ್ನು ಕಳಿಸಿದ್ದರಲ್ಲಿ ಕ್ರಿಯೆಗಳಿಂದಲೇ ನೀತಿ ನಿರ್ಣಯವನ್ನು ಹೊಂದಲಿಲ್ಲವೇ? ಕ್ರಿಯೆಗಳಿಂದಲೇ ನೀತಿ ನಿರ್ಣಯವನ್ನು ಹೊಂದಲಿಲ್ಲವೇ? ಯಾಕೆಂದರೆ ಸಾಕು. ಈಗ ಅವಳು ಗೂಢಚಾರನ ಅವಳೇನ್ ಮಾಡ್ತಾಳೆ, ಅಂಗೀಕರಿಸಿಕೊಂಡು ಎಂದು ಬರೆಯಲ್ಪಟ್ಟಿದೆ. She has received the spices. ಅಂದ್ರೆ ದೇವರ ಸೇವಕರನ್ನು ಅವರು ಅಂಗೀಕರಿಸಿಕೊಳ್ಳುವಂತ ವಿಚಾರ ಬರೆಯಲ್ಪಡುತ್ತದೆ. It is same way like receiving the pastor. ಒಂದು ವೇಳೆ ದೇವರ ಸೇವಕರನ್ನ ಅಂಗೀಕರಿಸಿಕೊಳ್ಳದೆ ಹೋದರೆ ರ್ಯಾಪ್ಚರ್ ನಲ್ಲಿ ಅವಳು ಭಾಗವಹಿಸಲಿಕ್ಕೆ ಸಾಧ್ಯವಿಲ್ಲ. If they did not receive the pastors, ರಾಹಾಬಳು ದೂತರನ್ನು ಅಂಗೀಕರಿಸಿ ಬೇರೆ ದಾರಿಯಿಂದ ಅವಳು ಕಳುಹಿಸಿದಳು. and also she receives and she sends them into the different direction. ವಾಕ್ಯವು ಹೇಳ್ತದೆ ಅವಳು ಕ್ರಿಯೆಗಳಿಂದಲೇ ನೀತಿ ನಿರ್ಣಯವನ್ನು ಹೊಂದಿದ್ದಾಳೆ ಎಂಬುದಾಗಿ ಹೇಳಿ. The word says, by works it has been justified. ಆಮೇಲೆ ಹಾಗಾದ್ರೆ ನಂಬಿಕೆಯಿಂದ ಅವಳೇನಾಗ್ತಾಳೆ, ನೀತಿವಂತಳಾಗ್ತಾಳೆ. By faith she becomes righteous. ಎಲ್ಲಿ ಬರೆಯಲ್ಪಟ್ಟಿದೆ, ಪೌಲನು ಅಲ್ಲಿ ಬರೀತಾನೆ, ನಂಬಿಕೆಯಿಂದ ಅವಳೇನಾಗ್ತಾಳೆ, ನೀತಿವಂತಳಾಗಲು ಎಂಬುದಾಗಿ ಬರೀತಾನೆ. Paul writes about by faith she becomes righteous. ಆಮೇಲೆ ಆದ್ರೆ ಯಾಕೋಬನು ಹೇಳ್ತಾನೆ ನಂಬಿಕೆ ಕ್ರಿಯೆಯನ್ನು ಪ್ರಕಟಿಸುತ್ತದೆ ಎಂಬುದಾಗಿ ಅಲ್ಲಿ ಹೇಳ್ತಾ ಇದೆ. Here James tells about justified by works. ಆಮೇಲೆ ನಂಬಿಕೆಯನ್ನ ಪ್ರಕಟಿಸುತ್ತದೆ ಯಾವುದು? ಕ್ರಿಯೆ. ನಂಬಿಕೆಯನ್ನು ಯಾವುದು ಪ್ರಕಟಿಸುತ್ತೆ? ಕ್ರಿಯೆ. What does the faith shows? Faith shows about the works. 26ನೇ ವಾಕ್ಯದಲ್ಲಿ ನೋಡ್ತೇವೆ, ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದು. If you turn to 2:26, without the spirit is dead. ಆಮೇಲೆ ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದು. ದೇವರಿಗೆ ಸ್ತೋತ್ರ. ಹಾಗಾದ್ರೆ ನಂಬಿಕೆಯನ್ನ ಪ್ರಕಟಿಸುವುದು ಕ್ರಿಯೆಗಳು ಅನ್ನುವಂತ ಸಂದೇಶವನ್ನ ಬ್ರದರ್ ಬ್ರಹ್ನಾಮ್ ಅವರು ಕೂಡ ಕೊಟ್ಟಿದ್ದಾರೆ. Brother Branham has also given a message about the faith without works. ನೀವು ಗಮನಿಸಿ ನಾವು ಏನು ಮಾತನಾಡಿದ್ರು ಕೂಡ ಪ್ರಾಫಿಟ್ ಬ್ರಹ್ನಾಮ್ ಸಂದೇಶದ ಹೊರಗಡೆ ಇಲ್ಲ, ಅದೆಲ್ಲವೂ ಕೂಡ ಅದರ ಒಳಗಡೆ ಇರ್ತದೆ. See, what and all we speak over here, everything is being given by the brother Branham. ಅಷ್ಟೇ ಅಲ್ಲ, ಅದು ಸಂದೇಶಕ್ಕೆ ಮ್ಯಾಚ್ ಆಗಿ ಇರುವಂತದ್ದಾಗಿ, ಬೈಬಲ್ಗೆ ಮ್ಯಾಚ್ ಆಗಿರ್ತದೆ. And everything is been engaged with Bible. ಆಮೇಲೆ ಅದು ಬೈಬಲ್ಗೆ ವಿರುದ್ಧವಾಗಿ ಇರೋದಿಲ್ಲ. It won't be against the Bible. ಓಕೆ, ಯಾಕೋಬನು ಇಲ್ಲಿ ಅಬ್ರಹಾಮನನ್ನು ಮತ್ತು ರಾಹಬಳ ಕುರಿತಾಗಿ ಇಬ್ಬರ ಕುರಿತಾಗಿ ಮಾತನಾಡ್ತಾನೆ. Here James speaks about the Abraham and the Rahab. ಯಾಕೋಬನ ಪತ್ರಿಕೆಯಲ್ಲಿ 2:21 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಮ್ಮ ಪಿತೃವಾದ ಅಬ್ರಹಾಮನು ತನ್ನ ಮಗನಾದ ಇಸಾಕನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ? James 2:21. Was not Abraham our father justified by works when he had offered Isaac his son upon the altar? ಆಮೇಲೆ ಅಬ್ರಹಾಮನು ತನ್ನ ಮಗನಾದ ಇಸಾಕನನ್ನು ಬಲಿ ಅರ್ಪಿಸಿದಾಗ, When Abraham gives a sacrifice as a son, ಅವನು ಕರ್ತನನ್ನು ನಂಬಿದ್ದ, he believed in the Lord. ಅದು ಅವನಿಗೇನಾಯ್ತು? ನೀತಿಯಾಗಿ ಎಣಿಸಲ್ಪಟ್ಟಿತು. It was justified with his work was justified. ಅದು 23ನೇ ವಾಕ್ಯದಲ್ಲಿ ಹಾಗೆ ಬರೆಯಲ್ಪಟ್ಟಿದೆ. It has been written in 23rd. 23ನೇ ವಾಕ್ಯ ಓದಿ. And the scripture was fulfilled which said, Abraham believed God, and it was imputed unto him for righteousness, and he was called the friend of God. 23. ಹೀಗೆ ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಹೇಳಲ್ಪಟ್ಟಿತು ಎಂಬ ಬರವು ಹೇಳುವಂತೆ ನೆರವೇರಿತು, ಮತ್ತು ಅವನು ದೇವರ ಸ್ನೇಹಿತನೆಂದು ಕರೆಯಲ್ಪಟ್ಟನು. ದೇವರಿಗೆ ಸ್ತೋತ್ರ. ಹಾಗಾದ್ರೆ ಅಬ್ರಹಾಮನ ಕುರಿತು ನಾವೇನ್ ನೋಡ್ತಾ ಇದ್ದೇವೆ? ಅವನು ಕರ್ತನನ್ನು ನಂಬಿದ, ಅವನಿಗೇನಾಯ್ತು? ಅವನಿಗೆ ನೀತಿ ಎಂದು ಅದು ಎಣಿಸಲ್ಪಟ್ಟಿತು ಎಂಬುದಾಗಿ ನಾವು ನೋಡ್ತೇವೆ. Here in the scripture 2:23, James 2:23, we can see Abraham believed God and it was imputed unto him for righteousness. ಅಬ್ರಹಾಮನ ಕುರಿತು ಹೇಳಿ ನಂಬಿಕೆಯನ್ನು ಪ್ರಕಟಿಸುವುದು ಕ್ರಿಯೆಗಳು ಎಂದು ಯಾಕೋಬನು ಏನ್ ಮಾಡ್ತಾ ಇದ್ದಾನೆ? ಅಲ್ಲಿ ಬರಿತಾ ಇದ್ದಾನೆ. He writes about the scripture was fulfilled and it was Abraham believed God and it was imputed unto him for righteousness. ಹಾಗಾದ್ರೆ ಪರಿಶುದ್ಧಾತ್ಮನ ಸಹಾಯದಿಂದ ಅಬ್ರಹಾಮನ ಮತ್ತು
ರಾಹಬಳ ಕುರಿತಾಗಿ ಅಲ್ಲಿ ಬರೀತಾ ಇದ್ದಾರೆ. Through the help of the Holy Spirit, they have written about the Abraham and the Rahab. ಉದಾಹರಣೆಯಾಗಿ ಹೇಳುವಾಗ ಅಲ್ಲಿ ಎಕ್ಸಾಂಪಲ್ ಆಗಿ ಹೇಳುವಾಗ ಮೊದಲು ಅಬ್ರಹಾಮನ ಕುರಿತಾಗಿ ಹೇಳಿ ನಂತರ ರಾಹಬಳನ ಕುರಿತು ಅಲ್ಲಿ ಹೇಳ್ತಾ ಇದ್ದಾನೆ. For example, how it has been placed like first he writes about the Abraham and secondly he writes of the Rahab. ಇಬ್ಬರು ತಮ್ಮ ನಂಬಿಕೆಯನ್ನು ಕ್ರಿಯೆಗಳಿಂದ ಪ್ರಕಟಿಸಿದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. It is both the persons with the work they have been justified. ನಂಬಿಕೆ ಎಲ್ಲಿ ಆರಂಭ ಆಗ್ತಾ ಇದೆ? ಅಬ್ರಹಾಮನ ಹತ್ರ ಆರಂಭ ಆಗ್ತಾ ಇದೆ. Where the faith is being started, where the faith was being started through Abraham. ಎಲ್ಲಿ ಮುಗಿತಾ ಇದೆ? ರಾಹಬಳ ಹತ್ರ ಮುಗಿತಾ ಇದೆ. Where it is being concluded with Rahab. ಆಮೇಲೆ ಹಾಗಾದ್ರೆ ಅಬ್ರಹಾಮನಿಂದ ಆರಂಭಿಸಿ ರಾಹಬಳ ಹತ್ತಿರ ಅದು ಮುಗಿಯುತ್ತೆ. It has been started from Abraham and it is been concluded with Rahab. ಆದಿಕಾಂಡಕ್ಕೆ ತಿರುಗಿಸೋಣ. ಆದಿಕಾಂಡ 15ನೇ ಅಧ್ಯಾಯ 6ನೇ ವಾಕ್ಯವನ್ನು ನಾವು ಗಮನಿಸೋದಾದ್ರೆ, Let us turn to Genesis chapter 15, 6. ಉತ್ಪತ್ತಿ. And he believed in the Lord, and he counted it to him for his righteousness. 15:6. ಉತ್ಪತ್ತಿ 15:6ರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅಬ್ರಾಮನು ಕರ್ತನಲ್ಲಿ ನಂಬಿಕೆ ಇಟ್ಟನು, ಆತನು ಅದನ್ನು ಅವನಿಗೆ ನೀತಿ ಎಂದು ಎಣಿಸಿದನು. And he believed in the Lord and he counted it to him for righteousness. ಅದು ನೋಡಿ, ಅಲ್ಲಿ ಏನಿದೆ? ಅಬ್ರಹಾಮನು ಅಂತ ಇಲ್ಲ, ಅಬ್ರಾಮನು ಕರ್ತನನ್ನು ನಂಬಿದನು, ಕರ್ತನಲ್ಲಿ ನಂಬಿಕೆ ಇಟ್ಟನು, ಆತನು ಅದನ್ನು ಅವನಿಗೆ ನೀತಿ ಎಂದು ಎಣಿಸಿದನು. ಆಮೇಲೆ ದೇವರ ಸ್ತೋತ್ರ. ಅಬ್ರಾಮನು ಕರ್ತನನ್ನು ನಂಬಿದ, ಅದು ಅವನಿಗೆ ನೀತಿ ಎಂದು ಎಣಿಸಲ್ಪಟ್ಟಿತು. ಅಲ್ಲಿಂದ ಆರಂಭಿಸಿ ರಾಹಬಳ ಬಳಿ ಅದು ಮುಗಿತಾ ಇದೆ. From Abraham it has been started and it has been concluded with Rahab. ಅಬ್ರಹಾಮನಲ್ಲಿ ಆರಂಭವಾದ ನಂಬಿಕೆ ಅದು ಈಗ ನಮ್ಮ ಹತ್ತಿರ ಮುಗಿಬೇಕು. See, the faith which has been started with Abraham, it has to conclude, it has to end with us. ಆಮೇಲೆ ಅಬ್ರಹಾಮನ ಆರಂಭವಾದಂತ ನಂಬಿಕೆ ಈಗ ಎಲ್ಲಿ ಮುಗಿತಾ ಇದೆ? ನಮ್ಮ ಹತ್ತಿರ, ಅಂದ್ರೆ ಬ್ರೈಡ್ ಹತ್ರ ಮುಗಿತಾ ಇದೆ. Where the Abraham faith has been concluded, it has been concluded with the bride. ನಾವೇ ಆ ರಾಹಾಬ್ ಆಗಿದ್ದೇವೆ. Say, now we are that Rahab. ಅನ್ಯ ಜಾತಿ ಮೊದಲಗಿಚ್ಚೆ. We are the Gentile bride. ಆಮೇಲೆ ಡಿನಾಮಿನೇಷನ್ ಎಂಬ ವೇಶ್ಯಾವಾಟಿಕೆಯಿಂದ ಹೊರಗೆ ಬಂದವರು. We have come out of the denomination Harald. ಹೊರಗೆ ಬಂದು ಏನ್ ಮಾಡಿದ್ದೇವೆ? ಸಲ್ಮೋನನನ್ನ ವಿವಾಹ ಮಾಡಿಕೊಂಡಿದ್ದೇವೆ. We have come out and we have got married with Solomon. ಸಲ್ಮೋನ್. ಆಮೇಲೆ ಹಾಗಾದ್ರೆ ಸಲ್ಮೋನನನ್ನ ವಿವಾಹ ಮಾಡಿಕೊಂಡು ಇವಾಗ ನಾವು ಕ್ರಿಸ್ತನ ಮೊದಲಗಿತ್ತಿಯಾಗಿ ನಾವು ಮಾರ್ಪಟ್ಟಿದ್ದೇವೆ. We have got married with Solomon and we have become ಕ್ರಿಸ್ತನ ಮೊದಲಗಿತ್ತಿಯಾಗಿದ್ದೇವೆ. we have become Christ. ಆಮೇಲೆ ದೇವರಿಗೆ ಸ್ತೋತ್ರ. Bride of Christ. ಯೇಸು ಯಾರಾಗಿದ್ದಾನೆ? ಆತನು ಅಬ್ರಹಾಮನ ಬೀಜವಾಗಿದ್ದಾನೆ. Who is Jesus Christ? Jesus Christ was the seed of Abraham. ಆಮೇಲೆ ನಾವು ಪರಿಶುದ್ಧಾತ್ಮನನ್ನು ಪಡೆಯುವಾಗ ಯೇಸು ಕ್ರಿಸ್ತನ ಮೂಲಕ ಅಬ್ರಹಾಮನ ಮಕ್ಕಳಾಗಿದ್ದೇವೆ. When we receive the Holy Spirit, we are the seeds of the Abraham. ಅಬ್ರಹಾಮನಿಗೆ ಯಾವ ನಂಬಿಕೆ ಇತ್ತು ಅದೇ ನಂಬಿಕೆ ನಮ್ಮೊಳಗೆ ಇರುತ್ತದೆ. See, what Abraham had a faith, the same faith we have. ನಾವು ಕೂಡ ಅಬ್ರಹಾಮನ ನಂಬಿಕೆಗೆ ಬಾಧ್ಯಸ್ಥರಾಗಿದ್ದೇವೆ. See, we are also the inheritance of the Abraham's faith. ದೇವರು ಬೈಬಲ್ ನಲ್ಲಿ ಮೊದಲು ನಂಬಿಕೆಯಿಂದ ನೀತಿವಂತರಾದದ್ದು ಯಾರು? In the Bible, who was the first person who has become righteous through faith? ಆಮೇಲೆ ಯಾರು? ಅಬ್ರಹಾಮ್. ಆಮೇಲೆ Is that Abraham? ನಂಬಿಕೆಯಿಂದ ನೀತಿವಂತರಾಗಿದ್ದು ಅಬ್ರಹಾಮನಾಗಿದ್ದಾನೆ. By faith he has become righteous. ಆಮೇಲೆ ದೇವರಿಗೆ ಸ್ತೋತ್ರ. ಹೀಗೆ ಹೊಂದಿದ ನಂಬಿಕೆಯಿಂದ ನಾವು ಕೂಡ ಏನಾಗಿದ್ದೇವೆ? ನಂಬಿಕೆಯಿಂದ ನಾವು ಕೂಡ ನೀತಿವಂತರಾಗಿದ್ದೇವೆ. In the same faith, we are also become through faith we have become righteousness. ಅವನ ನಂಬಿಕೆಯಿಂದಲೇ ಈಗ ಇರುವಂತ ಇರಾಕ್ ಅಂದ್ರೆ ಆಗಿನ ಬ್ಯಾಬಿಲೋನ್, ಅಲ್ಲಿಂದ ಅವರು ವಾಗ್ದಾನ ಮಾಡಲ್ಪಟ್ಟಂತ ಆ ಕಾನಾನ್ ದೇಶಕ್ಕೆ ಬಂದ.
by faith, Abram come from ಬಾಬಿಲೋನ್ Babylon to Canaan. ಇವಾಗಿರುವಂತ ಇರಾಕ್ ಯಾವ್ದಾಗಿದೆ?